ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ವೆಲ್ಕಮ್ ಟು ಡ್ರೈವ್ ಇನ್ ಕಿಚನ್. ಡ್ರೈವ್ ಇನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಹಾಗೆಯೇ ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಡ್ರೈವ್ ಇನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ. ವೀಕ್ಷಕರೇ, ಬನ್ನಿ ಹಾಗಿದ್ರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ನೋಡ್ಕೊಂಬರೋಣ. ಖಂಡಿತವಾಗಲೂ ನಾನಾ ಥರದ ರೆಸಿಪಿಗಳನ್ನು ರೈಸಲ್ಲಿ ಮಾಡ್ಕೊಂಡಿರ್ತಾರೆ ವೀಕ್ಷಕರೇ. ಹಾಗೆಯೇ ಇವತ್ತು ಸ್ಪೆಷಲಾಗಿ ಇನ್ಸ್ಟೆಂಟಾಗಿ ನಾವು ಬಟಾಟೆನ ಸ್ವಲ್ಪ ಬಾಯ್ಲ್ಡ್ ಮಾಡಿಕೊಂಡು ಈ ಥರ ಇನ್ಸ್ಟೆಂಟ್ ರೈಸನ್ನು ಮಾಡ್ಕೊಳ್ತಾ ಇದ್ದೀವಿ. ಖಂಡಿತ ತುಂಬ ಟೇಸ್ಟಿಯಾಗಿದೆ ವೀಕ್ಷಕರೇ. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೇ ಮೊದಲೇ ಸಾರಿ ಹೊಸದಾಗಿ ಏನಾದರೂ ಡ್ರೈವಿಂಗ್ ಕಿಚನ್ಗೆ ಭೇಟಿ ನೀಡಿದರೆ ತಾವು ದಯವಿಟ್ಟು ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವೀಕ್ಷಕರೇ, ಸ್ವಲ್ಪ ಒಗ್ಗರಣೆಗೆ ಒಣ ಮೆಣಸಿನಕಾಯಿ ತೊಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳು, ಒಂದು ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹುಳಿಗೋಸ್ಕರ ಒಂದು ಟೊಮೊಟೊ ತೊಗೊಂಡಿದ್ದೇನೆ, ಸಾಕಾಗತ್ತೆ. ಬೇಕಂದರೆ ನೀವು ನಿಂಬೆಹಣ್ಣು ಹುಳಿನೂ ಹಾಕ್ಬೋದು. ಹಾಗೆ ಒಂದು ಆಲೂಗಡ್ಡೆನ ಚೆನ್ನಾಗಿ ವೀಕ್ಷಕರೇ ಸ್ವಲ್ಪ ಸಿಪ್ಪೆ ಸುಲಿದು ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಪುಡಿಲಿ ನೀರಲ್ಲಿ ಕುದಿಸಿ ಇಟ್ಕೊಂಡಿರೋದು. ಈ ಥರ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ವೀಕ್ಷಕರೇ. ಸ್ವಲ್ಪ ಖಾರಕ್ಕೆ ಒಂದು 6 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೇನೆ. ಹಾಗೆ ವೀಕ್ಷಕರೇ, ರುಚಿಗೆ ಗಮಕ್ಕೆ ಸ್ವಲ್ಪ ಕೊತ್ತಂಬರಿ. ಈ ಥರ ರೈಸ್ ರೆಸಿಪಿಗಳನ್ನ ಮಾಡುವಾಗ ನಾವು ಯಾವಾಗಲೂ ರೈಸನ್ನು ಸ್ವಲ್ಪ ಮೊದಲೇ ಮಾಡಿಕೊಂಡು ಆರ್ಧಕ್ಕೆ ಇಟ್ಕೊಂಡಿರಬೇಕು. ಉದುರಾಗಿ ಅಂದರೆ ಹುಡಿಯಾಗಿ ಚೆನ್ನಾಗಿರುತ್ತೆ ವೀಕ್ಷಕರೇ. ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಸರಿಯಾಗಿ 1.5 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ ಮೇಲೆ ಡೈರೆಕ್ಟಾಗಿ ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ. ಸಾಸಿವೆ ಜೀರಿಗೆ ಏನೂ ಬೇಡ, ಸಿಂಪಲ್ಲಾಗಿ ಈ ಥರ ಪ್ಲೇನಾಗಿ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳು, ಹಾಗೆ ಒಣ ಮೆಣಸಿನಕಾಯಿನ ತೊಗೊಂಡಿದ್ದೆ, ಅದು ಕೂಡ ಆ್ಯಡ್ ಮಾಡಿಕೊಂಡು ಒಂದು 6 ಸೆಕೆಂಡು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಸಿ ಖಾರದ ಘಾಟು ಕಡಿಮೆ ಆಗುತ್ತೆ. ಆಮೇಲೆ ವೀಕ್ಷಕರೇ, ಸ್ವಲ್ಪ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಅಷ್ಟೇ ಒಂದು 5ರಿಂದ 7 ಸೆಕೆಂಡು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಟೇಸ್ಟ್ ಬರುತ್ತೆ. ಯಾಕಂದರೆ ಹೊಸದಾಗಿ ಕೆಲವರು ಹೊಸ ರೆಸಿಪಿ ಮಾಡಿದ್ರೇ ಟೇಸ್ಟ್ ಬರುತ್ತೆ ವೀಕ್ಷಕರೇ. ಹಾಗೆಯೇ ಇದ್ರ ಜೊತೆ ಸ್ವಲ್ಪ ಬಾಯ್ಲ್ಡ್ ಮಾಡಿರೋ ಆಲೂಗಡ್ಡೆನ ತೊಗೊಂಡಿದ್ದೆ, ಅದು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹುಳಿಗೋಸ್ಕರ ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೆ ವೀಕ್ಷಕರೇ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು 20 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಕೂಡ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ನೋಡಿ, ಈಗ ಫೈನಲಾಗಿ ಇಷ್ಟು ಫ್ರೈ ಆದರೆ ಸಾಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಕಸೂರಿ ಮೆಂತೆ, ರುಚಿ ಅನುಗುಣವಾಗಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಫೈನಲ್ಲಾಗಿ ಸ್ಪೆಷಲಾಗಿ ಕೊತ್ತಂಬರಿ ವೀಕ್ಷಕರೇ. ಕೊತ್ತಂಬರಿ ಇಲ್ಲದ ಅಡುಗೆನೇ ಇಲ್ಲ ನಮ್ಮದು. ಹಾಗಾಗಿ ರುಚಿಗೆ ಗಮಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಕಿದರೆ, ಹಾಗಾಗಿ ಹಾಕೋದು. ನೋಡಿ, ಫೈನಲಾಗಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೊಸದಾಗಿ ಅಡುಗೆ ಕಲಿಯೋರು ಈ ಥರ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅಡುಗೆ ಮಾಡಿ. ಈಗ ಕೊನೆಯದಾಗಿ ವೀಕ್ಷಕರೇ, ರೈಸನ್ನು ಆ್ಯಡ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ. ಈ ಹೊಸ ರೆಸಿಪಿಗಳನ್ನು ಅವಾಗವಾಗ ಹೊಸದಾಗಿ ಏನಾರು ಅಡುಗೆ ಕಲಿಯುವಾಗ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀವಿ, ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಮಾಡಿರೋ ರೆಸಿಪಿನ ಬೇರೆದವ್ರಿಗೆ ಕೊಟ್ಟಾಗ ಅವ್ರಿಗೂ ಕೂಡ ಹೊಸದಾಗಿರುತ್ತೆ, ತುಂಬ ಇಷ್ಟಪಡ್ತಾರೆ ವೀಕ್ಷಕರೇ. ಫೈನಲಾಗಿ ಈಗ ಇನ್ಸ್ಟೆಂಟ್ ರೈಸ್ ರೆಸಿಪಿ ರೆಡಿ ಆಯಿತು ಸವಿಯಲು. ಈಗ ನಾವೀಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ತಾಯಿದ್ದೀವಿ. ಖಂಡಿತ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೈಸ್ ಮಧ್ಯೆ ಹಳದಿಯಾಗಿರುವ ಬಟಾಟೆ ವೀಕ್ಷಕರೇ. ತಿನ್ನೋದಕ್ಕೆ ತುಂಬ ಟೇಸ್ಟ್ ಇರುತ್ತೆ, ಸಾಫ್ಟಾಗಿ, ವೆರಿ ಟೇಸ್ಟಿ ರೆಸಿಪಿ ವೀಕ್ಷಕರೇ. ಮರುದಿನ ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ಅತಿ ಹೆಚ್ಚಿನ ರೆಸಿಪಿಗಳನ್ನು ನಾವು ಡ್ರೈವ್ ಇನ್ ಕಿಚನಲ್ಲಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೇವೆ. ಹಾಗಾಗಿ ನಿಮ್ಮ ಸಹಕಾರ ಸಪೋರ್ಟು ತುಂಬಾ ಮುಖ್ಯ ವೀಕ್ಷಕರೇ. ಇನ್ನೂ ನೀವೇನಾದರೂ ಡ್ರೈವ್ ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡ್ರೈವ್ ಇನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.